ಪ್ರಚಾರ ಮಾಡ್ತಾರೆ. ಇಂಟರ್ನ್ಯಾಷನಲ್ ಕಂಟ್ರೀಸ್ ಈಗ ಬೇರೆ ಬೇರೆ ದೇಶಗಳಿಗೆ ಹೋಗಿ ಸಿಸ್ಟಮ್ಯಾಟಿಕಲಿ ಡೆವಲಪ್ ಮಾಡಬೇಕು ಅಂತಂತಾರೆ. ನಮ್ಮ ದೇಶಕ್ಕೆ ಇನ್ನೊಂದು ಎಕನಾಮಿಕ್ ಕ್ರೈಸಿಸ್ ಅದನ್ನು ಕಡಿಮೆ ಮಾಡಬೇಕಂತಂದರೆ ಅದಕ್ಕೆ ನಾವು ಯಾರೂ ವಿಕೇಟಗಳು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಒಳ್ಳೆಯದೇ ಮಾಡ್ಬೋದು. ಈಗ ಅದು ಒಳ್ಳೇದಾಗುತ್ತಾ ಆಗಲ್ಲ ಅಂತಂಬೋದು ಇನ್ನೂ ನಮಗೆ ಒಂದು ಫಲ ಸಿಕ್ಕಿಲ್ಲ. ನಮಗೆ ಒಂದು ಫಲ ಸಿಕ್ಕಿಲ್ಲ. ಆದರೆ ಅವರೇನು ರಾಜ್ಯಗಳಲ್ಲೆಲ್ಲ ಏನು ಚುನಾವಣೆ ನಡೀತು, ಈಗ ರಾಜ್ಯಗಳಲ್ಲಿ ಅವರು ಕಾನ್ವಾಯ್ ತಗೊಂಡು ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡೋದು, ರಾಜ್ಯ ಚುನಾವಣೆ ಆದ ತಕ್ಷಣ ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಮಾಡೋದು, ಅದು ನನ್ನ ಅಭಿಪ್ರಾಯ ಪ್ರಕಾರ ತಪ್ಪು. ಈಗ ಕರ್ನಾಟಕದಲ್ಲೂ ಕೂಡ ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ನಡೆಯಲಿದೆ. ಅದಕ್ಕೆ ನಾವು ಕೂಡ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು PLA ಬೂತ್ ಲೆವೆಲ್ ಏಜೆಂಟ್ಸ್ ಅವೆಲ್ಲ ನಾವು ತಯಾರು ಮಾಡ್ತಾ ಇದ್ದೀವಿ. ಈಗಾಗಲೇ ಕೂಡ ಮ್ಯಾಪಿಂಗು ಎಲ್ಲ ಕಡೆ ಆಲ್ಮೋಸ್ಟು ಆಗ್ತಾ ಇದೆ. ನಾವು ಕೂಡ ನಮ್ಮ ಪಕ್ಷ ಎಲ್ಲ ರೀತಿಯಲ್ಲಿ ನಾವು ರೆಡಿ ಇರ್ತೀವಿ. ನಮ್ಗೆ ಯಾವುದೋ ಒಂದು ಓಟು ಕಟ್ ಆಗಬಾರ್ದು. ಅದು ನಿಜ, ಎಲ್ಲ ಕಡೆ ಈ ಥರ ಆಗಿದೆ. ನಮ್ಮ ಕಡೆಯೂ ಕೂಡ ಈ ಥರ ಆಗಬಾರ್ದಂತ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು ಈಗಾಗಲೇ ಎಲ್ಲರಿಗೂ ಕೂಡ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಮ್ಮ ಬೂತ್ ಲೆವೆಲ್ ಏಜೆಂಟ್ಸ್ PLA ಏನಿದೆ ಅವ್ರು ಸ್ಟ್ರಾಂಗ್ ಆಗಿರಬೇಕು. ಯಾವುದೇ ರೀತಿಯಲ್ಲಿ ಮ್ಯಾಪಿಂಗ್ ಆದಮೇಲೆ ನಮ್ಮ ಮತದಾರರು ಎಲ್ಲ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಅವರ ಏನು ವೋಟರ್ಸ್ ಇದೆ ಆ ವೋಟರ್ ಲಿಸ್ಟಲ್ಲಿ ಬರಬೇಕು ಅಂತ ಎಲ್ಲ ನಾವು ತಯಾರಿ ಮಾಡ್ತೀವಿ. SIR ನಿಷ್ಪಕ್ಷಪಾತವಾಗಿ ಕರ್ನಾಟಕದಲ್ಲಿ ಆಗುತ್ತೆ ಅಂತ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಭರವಸೆ ಇದೆ ಅಥವಾ ಏನಾದರೂ ಬಂಗಾಳದಲ್ಲಿ ಮುಂಚೆಯಿಂದ ಹೇಳ್ತಾ ಇದ್ದೀವಿ, ನಿಷ್ಪಕ್ಷಪಾತವಾಗಿ ಆಗ್ತಾ ಇಲ್ಲ. ಆದರೂ ಕೂಡ ಈಗ ನಮಗೆ ಬೇರೆ ಯಾವುದೋ ಆಪ್ಷನ್ ಇಲ್ಲ. ನಾವು ಸ್ಟ್ರಾಂಗ್ ಆಗಿರಬೇಕು, ನಾವು ಹೋರಾಟ ಮಾಡಬೇಕು, ನಾವು ಏನು ಬೂತ್ ಮಟ್ಟದಲ್ಲಿ ನಾವು ಗ್ರೌಂಡಿಗೆ ನಾವು ಇಳಿಬೇಕಾಗತ್ತೆ. ಅದಕ್ಕೆ ಈಗಾಗಲೇ ಬೇರೆ ಕಡೆ ನೀವು ನೋಡ್ಬೋದು, ಬೇರೆ ಎಲ್ಲ ರಾಜ್ಯಗಳಲ್ಲಿ ಈಗಾಗಲೂ ಕೂಡ ಸುಪ್ರೀಂ ಕೋರ್ಟಲ್ಲೂ ಕೂಡ ಭಾಳಷ್ಟು ಇತ್ತು. ಈಗ ಸುಪ್ರೀಂ ಕೋರ್ಟಿಗೆ ಹೋದಾದ್ಮೇಲೆ ಸುಪ್ರೀಂ ಕೋರ್ಟೇ ಡೈರೆಕ್ಷನ್ಸ್ ಕೊಟ್ಟರು ಎಲೆಕ್ಷನ್ ಕಮಿಷನ್ಗೆ, ಇನ್ನು ಡಿಲೀಟೆಡ್ ವೋಟರ್ಸ್ ಒಂದು ಪಟ್ಟಿ ಕೊಟ್ರು ಅಂತಂಬೋದು. ಅದಕ್ಕಿಂತ ಮುಂಚೆ ಅವ್ರು ಕೊಟ್ಟೇ ಇರಲಿಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಗಾಗಲೇ ಯಾರು ಜ್ಞಾನೇಶ್ ಕುಮಾರ್ ಅವರು ಇದ್ದಾರೆ, ಅವ್ರ ಮುಂಚೆ ಹೋಮ್ ಮಿನಿಸ್ಟ್ರಿಯಲ್ಲಿ ಅವರು ಸೆಕ್ರೆಟರಿ ಇದ್ದರು. ಈಗ ನಾವು ಯಾವುದೇ ಒಂದು ಪ್ರಶ್ನೆ ಕೇಳಿದ್ರು ಕೂಡ ಅವರು ಒಂದು ರಾಜಕೀಯ ಥರ ಉತ್ತರ ಕೊಡ್ತಾರೆ. ಈ ದೇಶಕ್ಕೂ ಮಾಫಿ ಮಾಂಗೋ ಹಾಗೆ ಹೀಗೆ ಅಂತ ಒಂದು ರಾಜಕೀಯ ಥರ ಒಂದು ಉತ್ತರ ಕೊಡ್ತಾರೆ. ನೀವು ಕೂಡ ಪ್ರೆಸ್ ಕಾನ್ಫರೆನ್ಸ್ ನೋಡ್ಬೋದು. ನಾವು ವೋಟಿಂಗ್ ಬೂತ್ಗಳಲ್ಲಿ ನಾವು CCTV ಕ್ಯಾಮ್ರಾ ಫುಟೇಜ್ ಕೇಳಿದ್ರೆ ಅವ್ರೇನಂತ ಉತ್ತರ ಕೊಡ್ತಾರೆ, ನಮ್ಮ ತಾಯಿಂದಿರು ಅಕ್ಕ ತಂಗಿಯವರೆಲ್ಲ ವೋಟ್ ಹಾಕೋಕೆ ಹೋಗ್ತಾರೆ, ನಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಥರ ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ನನಗೆ ಅದು ಭಾಳ ಆಶ್ಚರ್ಯದ ಒಂದು ಮಾತು. ಯಾಕಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಈ ಥರ ಇರಬಾರ್ದು. ಅವರು ನಿಷ್ಪಕ್ಷಪಾತವಾಗಿ ಅವ್ರು ಇರಬೇಕು. ನಾವು ಕೂಡ ಭಾಳಷ್ಟು ಸಲ ನಾವು ಹೇಳಿದ್ದೀವಿ, ನಮಗೆ ಡಿಜಿಟಲ್ ಫಾರ್ಮ್ಯಾಟಲ್ಲಿ ನಮಗೆ ಎಲ್ಲ ವೋಟರ್ಸ್ ಕೊಡ್ರಿ ಅಂತ, ಅದನ್ನು ಕೊಡೋಕ್ಕೆ ರೆಡಿ ಇಲ್ಲ. CCTV ಫುಟೇಜ್ ಅವರು ಕೊಡೋಕ್ಕೆ ರೆಡಿ ಇಲ್ಲ. ಈ ಥರ ಅವರೆಲ್ಲ ಒಂಥರ ಎಲೆಕ್ಷನ್ ಅವ್ರ ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ನಾಯಕರಾದ ರಾಹುಲ್ ಗಾಂಧಿ